ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಬಂದು ಹಂಗೆ ರ್ಯಾಂಡಮಾಗಿ ಮಾಡೋಣ ಡೈಲಿ ವ್ಲಾಗ್ ಅಂತ ಮಾಡಿದೆ ಇವತ್ತಷ್ಟೇ. ಇವತ್ತು ಬಂದು ಇವಾಗ ಪೂಜೆ ಮಾಡಬೇಕು. ನಾನು ಕೂಡ ಫ್ರೆಶಪ್ ಆಗಿ ರೆಡಿಯಾಗಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಅಷ್ಟರಲ್ಲಿ ಇವತ್ತು ನಾವು ಹೊಲ್ದ ಹತ್ರ ಹಸಿರು ಮುನಿ ಅಂತ ಮಾಡ್ತಿದ್ದೀವಿ. ಹಾಗಾಗಿ ಹಸಿರು ಮುನಿ ಮಾಡ್ಕೊಬರೋಣ ಅಂದ್ಬಿಟ್ಟು ಎಲ್ಲ ಹೋದ್ವಿ. ಅಂದರೆ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲ ಹೋಗಿ ಮಾಡಿಕೊಂಡು ಬಂದ್ವಿ. ಹಸಿರು ಮುನಿ ಅಂತಂದರೆ ಬೆಲ್ದನ್ನ ಮಾಡಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಅಲ್ಲೊಂದು ಹುತ್ತ ಇದೆ, ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ಬರೋದು. ನಾವು ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲೇ ಕೂಡ ಅಂದರೆ ಏನೂ ತಿಂದಿಲ್ಲ. ಆಲ್ರೆಡಿ ಇನ್ನೂ ಟೈಮ್ ಬಂತು 8 or 9 ಆಗಿದೆ ಅನಿಸುತ್ತೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ತಿಂದು ಮನೆ ಕಡೆ ಇನ್ನೇನು ನೋಡೋಣ ಅಂದ್ಬಿಟ್ಟು ಎಲ್ಲ ಊಟ ಒಟ್ಟಿಗೆ ಮಾಡಿಬಿಟ್ಟು ಎಲೆ ಏನೂ ಇತ್ತಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಬರ್ತೀವಿ. ಎಲ್ಲ ಎತ್ಬಿಟ್ಟು ಹಂಗೆ ರೌಂಡು ನಮ್ಮದು ಮಾವಿನ ಮರದ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೂವು ಆಗವಲ್ಲ ಇಷ್ಟೊಂದು. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮತ್ತೆ ಮಸ್ತಾಗಿತ್ತು. ಸೊ ನೋಡೋಣ ಇವಾಗ ಏನು ಮಾಡೋದು ಅಂತ ಐಡಿಯಾ ಇಲ್ಲ. ನಮ್ಮ ಅಣ್ಣನ ಮನೆಗೆ ಸ್ವಲ್ಪ ಊಟಕ್ಕೆ ಹೋಗ್ಬೇಕು. ಹೋಗ್ಬಿಟ್ಟು ಬರೋದು. ಯಾವಾಗ ಹೇಳಿದೆ ಏನಂತ? ಅದಕ್ಕೆ ನೀನೇನು ಅದಕ್ಕೇನು ಮಾತಾಡಲಿಲ್ಲ ತಾವು. ತೋಟದ ಹತ್ರ ಹೋಗಬೇಕಿತ್ತು ಮೋಟ್ರ್ ಆಫ್ ಮಾಡೋಕ್ಕೆ. ಮನೆ ಹೋಗ್ತೀನಿ. ಸೊ ನಾನು ಬರ್ತೀನಿ ರೀ, ಮನೆ ಹತ್ರ ಒಬ್ಳು ಏನು ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗ್ತಾ ಇದ್ದೀನಿ. ಹಂಗೆ ನಾವು ಸ್ವಲ್ಪ ಹೊಲ್ದ ಹತ್ರ ಹೋಗೋಣ ಅಂತ ಬಂದ್ವಿ. ತೋಟದ ಹತ್ರ ಬಂದ್ವಿ. ಮೋಟ್ರ್ ಆಫ್ ಮಾಡಬೇಕು ಅಂತಂದು ಸೊ ನಾನು ಬರ್ತೀನಿ ರೀ ಅಂತ ಅಂದ್ಬಿಟ್ಟು ನಾನು ಬಂದೆ ಅವ್ರ ಜೊತೆ. ಸೊ ನೋಡಿ, ಅವರು ಮೋಟ್ರ್ ಆಫ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತವ್ರೆ. ನಾನು ಇಲ್ಲಿ ನೆಳ್ಳಲ್ಲಿ ಇರ್ತೀನಿ, ಹೋಗಿ ಬನ್ನಿ ಬಿಸಿಲು ಅಂತಂದು ಅವ್ರು ಹೋಗ್ತಾ ಇದ್ದಾರೆ. ನೋಡಿ, ಇದೆಲ್ಲ ನಮ್ಮದೇ ತೆಂಗಿನ ತೋಟ. ಮಧ್ಯೆ ಮಧ್ಯೆ ಅಡಿಕೆ ಗಿಡನೂ ನೆಟ್ಟಿದ್ದಾರೆ. ಸೊ ಅದನ್ನು ಇದಕ್ಕೆ ಬಂದಿಲ್ಲ, ಸಸಿಗಳ ಥರ ಇದ್ದಾವೆ. ಇಲ್ಲಿ ಈ ಎಂಡಿಂದ ಆ ಎಂಡ್ವರೆಗೂ ನಮ್ಮದೇ. ಮಧ್ಯೆ ಅದೇನೋ ಚೆಕ್ಕೇನೋ ಚಜ್ಜಿಗೆನೋ ಅಂತಾರೆ ಗೈಸ್, ಅದನ್ನು ಹಾಕಿದ್ದಾರೆ. ಇವತ್ತು ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ಹಬ್ಬ ಮಾಡಿದ್ರು ಗೊತ್ತಾ. ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಆ ಹಬ್ಬ ಮಾಡಿದಾಗ ನಮ್ಮ ಹಸ್ಬೆಂಡ್ ಮನೇಲಿ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಇವಾಗ ಈ ವೀಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ, ಸೊ ಇವತ್ತು ಬಂದು ಮುನಿಯಪ್ಪನ ಅಂತ ಮಾಡ್ತಾರೆ. ಅಂದರೆ ಏನು ಹಸಿರು ಮುನಿ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಹಸಿರು ಮುನಿ ಅಂತಾರೆ. ಸೊ ಬೆಲ್ದನ್ನ ಅಂದರೆ ಯಾವಾಗಲೂ ಹಬ್ದಲ್ಲಿ ಮಾಡಿದಾಗೆಲ್ಲ ಪ್ರತಿಯೊಂದು ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿಬಿಟ್ಟು ಜೋರಾಗೆ ಮಾಡ್ತಿದ್ರು. ಸೊ 1 ವೀಕ್ ಪೋಸ್ಟ್ಪೋನ್ ಮಾಡ್ಕೊಂಡಿರೋದ್ರೆ ಸೊ ಹಂಗೆ ಬೆಲ್ದನ್ನ ಮಾಡಿಕೊಂಡು ಹಸಿರು ಮುನಿ ಮಾಡ್ಕೊಂಡ್ವಿ ಇವತ್ತೆಲ್ಲರೂ ಸೇರಿ. ಅಂದರೆ ನಮ್ಮ ಫ್ಯಾಮಿಲಿ ಓಕೆನಾ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಹಸಿರು ಮುನಿ ಮಾಡ್ಕೊಂಡು ಸೊ ಬೆಲ್ದನ್ನ ಮಾಡಿದ್ವಿ ಅಷ್ಟೇ. ಸಲ ಅಂದರೆ ಮುಂಚೆ ಇದ್ದಿದ್ದೆ ಹಬ್ಬದ ಡೇಟಲ್ಲೇ ಇರ್ತಿತ್ತು. ಹಾಗಾಗಿ ಅನ್ನ ಸಾಂಬಾರು ಪಾಯಸ ಎಲ್ಲ ಮಾಡಿ ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ಅಂತಂದರೆ 1 ವೀಕ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಬರೀ ಬೆಲ್ದನ್ನ ಮಾಡಿಕೊಂಡು ಸಿಹಿ ಪೊಂಗಲ್ ಮಾಡಿಕೊಂಡು ಅದೆಲ್ಲ ಮಾಡೋದಿತ್ತು ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಅಲ್ಲೂ ಹೋಗಿ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲೇ ಕೂಡ ಬೆಲ್ದನ್ನ ತಿಂದು ಮನೆಗೆ ಬಂದ್ವಿ. ಅಷ್ಟರಲ್ಲಿ ತೋಟ ಹೋಗೋಣ ಅಂತಂದ್ರು ಅಂದ್ಬಿಟ್ಟು ತೋಟ ಹತ್ರ ಬಂದಿದ್ದೀವಿ. ಏನು ಬಿದ್ದೈತಾ? ಕಾಯಿ ಹುಡ್ಕಕ್ಕೆ ಚೆನ್ನಾಗವ್ರೆ ಗೈಸ್ ಇವರು. ಒಂದೇ ಒಂದು ತೆಂಗಿನಕಾಯಿ ಬಿದ್ದಿತ್ತು ಗೈಸ್, ಹಾಗಾಗಿ ಮುಂದಷ್ಟಲ್ಲಿ ಒಂಬಾಳೆ ಬಂದ್ಬಿಡ್ತವೆ. ಮುಂದಿನ ಮಾರಿ ಹಬ್ಬಕ್ಕೆ ಬರ್ತಾವಲ್ವಾ. ಈ ಬ್ಯಾಚಲ್ಲಿ ಇಟ್ಟಿರೋವು ಇವರ ಅತ್ತಿಯರ ಮಾವರ್ದು
ಅಲ್ಲಿ ತಿಪ್ಪೂರಲ್ಲಿ ಹಾಂ ಹೊರ ಕಡ್ದೈತೆ. ಏ ಒಂದೊಂದು ಕಾಯಿ ಅವೇ ಕಣೆ, ಏನು ಕಾಯಿ? ಕಾಯಿ ಅದನ್ನೇ ಅಪ್ಪ ಅಂತೂ ನೋಡ್ಕೊಬರ್ರಿ ಅಂತ. ಅವಲ್ಲ ಒಂದೊಂದು ನವಿಲು ತಿಂತಾವಲ್ಲ, ಸಾಯಂಕಾಲ ಎಡ್ಕಳಿ ಬಂದಿಯತೆಗೆಲ್ಲ. ಬಿಸಿಲಪ್ಪ ಆಗಲ್ಲ ಈಗಲ್ಲ, ಸಾಯಂಕಾಲಕ್ಕೆ ನಮಗೆ ಹೇಳಿದ್ರೆ ಬರ್ತಾರೆ ಅವ್ರಿಗೆ ಹಸಿಕಾಯ್ತಗೆ ಅಂತ. ಅಪ್ಪ ಹೊಂಟಾದ್ರೆ ಇವತ್ತು ಒಯ್ತಾರೆ ಬಿಡು. ಅವೆಲ್ಲ ಏನು ಬಿಡ್ಸೋ ಕೂತಿದ್ದಿ ಈಗ ನೀನು ಎರಡ? ಬರೀ ಎಲ್ಲಾದ್ರೂ ಲೋಟ್ರಿ ಹೊಡೆಯೋದಲ್ಲ ಇರು. ಗೊಬ್ಬರ ಫಸ್ಟ್ ಅದೇ ನೋಡ್ಕೊಂಡೆ ಕೂತಿದ್ಯಲ್ಲ. ಗೊಬ್ಬರ ಕಣೆ, ಗೊಬ್ಬರ ಹೌದಾ? ನೀರು ಬಿದ್ದದ ನೋಡೋಣ ಅಂತಂದೆ, ಬಿದ್ದದಲ್ಲ. ಜಾಳ ಹುಚ್ಚು ಕೈಸಿ ಬರೀ ಲಾಲ ಕುಯ್ತಾರಂಗ್ರಲ್ಲ ಈ ಮೂಲೆಯಲ್ಲಿ. ಹಂಗ ಮೂಲೆ ಹುಟ್ಟೆ ಎಲ್ಲ ಶೀತ ಆಗ್ಬಿಟ್ಟು. ಇವಾಗ ಕಡೆ ಹೇಳಿದ್ನಲ್ಲ ನಮ್ಮ ಅಣ್ಣನ ಮನೆ ಊಟಕ್ಕೆ ಹೋಗಬೇಕು ಅಂತ. ನೋಡಿ ಇವಾಗ ಊಟಕ್ಕೆ ಬಂದ್ವಿ, ಊಟ ಮಾಡ್ತಿದ್ವಿ. ಬಿಸಿಲಲ್ಲಿ ಏನೂ ತಿನ್ನೋಕ್ಕಾಗಲ್ಲ ಗೈಸ್. ಟೀ ಮಾಡಿಕೊಡು ಅಂತ ಅವ್ರಿಗೆ ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅತ್ತೆ ಬಜ್ಜಿ ಮಾಡ್ಕೊಳ್ಳೋಣ ಅಂತಂದು, ಸೊ ಅದಕ್ಕೆ ಬಜ್ಜಿ ಮೆಣ್ಸ್ಕಾಯಿ ಹಚ್ಚಿ ಟೀ ಸರಿ ಮಾಡಿ. ನಾವು ಮಟನ್ ತಿನ್ಕೊಂಡ್ಬಂದಿದ್ವಲ್ಲ, ಹಂಗಾಗಿ ನಮ್ಮ ಅತ್ತೆನೇ ಪೂಜೆ ಮಾಡಮ್ಮ ದೀವೆ ದೀಪ ಹಚ್ಚಿ ಅಂತಂದು ಹಚ್ತಾ ಇದ್ದಾರೆ. ಬಜ್ಜಿ ಮಾಡೋಕ್ಕೆ ಎಲ್ಲ ಅವರೇ ಹೆಚ್ಚಿಟ್ಟಿದ್ರು. ಆಲೂಗಡ್ಡೆ ಒಂದು ನಾನು ಕುಯ್ಕೊಂಡೆ ಅಷ್ಟೇ. ಹಸಿಗೆಲ್ಲ ಅವರೇ ಕಲಸಿಟ್ಟಿದ್ರು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಆಮೇಲೆ ಸೋಡಾ ಹಾಕಿರಲಿಲ್ಲ ಅಂತಂದರೆ ಅಷ್ಟರಲ್ಲಿ ನಾನು ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮನ್ನು ನೋಡಿ ಮಧ್ಯದಲ್ಲಿ ಏನಾದ್ರು ಅವ್ರು ಒಗ್ಗರಣೆ ಒಂದು ಸ್ವಲ್ಪ ಬ್ಯಾಟಿಂಗ್ ಆಗಿರುತ್ತೆ. ನನಗೇನು ಊಟನೇ ತಿನ್ನೋಂಗಿಲ್ಲ, ಯಾಕಂತಂದರೆ ಮಟನ್ ಊಟಕ್ಕೆ ಹೋಗಿದ್ವಿ ನಮ್ಮ ಅಣ್ಣನ ಮನೆಗೆ, ಮುನಿ ಮಾಡಿದ್ರು ಅಂತ. ಬೆಳಗ್ಗೆ ನಾವಿಲ್ಲಿ ಹಸಿರು ಮುನಿ ಮಾಡಿ ಸ್ವೀಟ್ ಮಾಡಿದ್ವಿ. ಸೊ ಮಧ್ಯಾಹ್ನ ಅವರು ಮುನಿ ಮಾಡಿದರು. ನಾನು ಮನೆ ಅಲ್ಲಿಗೋಗಿ ಊಟ ಮಾಡ್ಕೊಬಂದ್ವಿ. ನನಗೂ ಊಟ ಮಾಡೋಂಗಿಲ್ಲ, ಅವ್ರಿಗೂ ಊಟ ಮಾಡೋಂಗಿಲ್ಲ. ಇನ್ನು ನಮ್ಮ ಅತ್ತೆ ನಮ್ಮ ಮಾವಂಗೆ ಟೊಮೊಟೊ ಸಾರು ಮಾಡಿ ಅನ್ನ ಮಾಡೋಣ ಅಂತ ಅಂದೆ ನಮ್ಮ ಅತ್ತೆಗೆ. ಸರಿ ಮಾಡೋದನ್ನೇ, ನನಗೂ ಬೇಳೆ ಸಾರು ಮಾಡ್ತೀನಿ ಅಂದರು. ಟೊಮೊಟೊ ಸಾರು ಮಾಡು, ಏನು ಬೇಳೆ ಸಾರು ಏನು ಬೇಡ ಅಂತಂದರು. ಬಜ್ಜಿ ಬೇರೆ ಹಾಕ್ಕೊಡು ಅಂತಂದರು. ನಿನ್ನೆ ನೈಟ್ ಬಜ್ಜಿ ಮಾಡಬೇಕಿತ್ತು, ಯಾಕಂದರೆ ಉಪ್ಪು ಸಾರು ಮಾಡಿ ಪಲ್ಯ ಒಗ್ಗರಣೆ ಮಾಡಿದ್ನಲ್ಲ, ಸೊಪ್ಪು ಒಗ್ಗರಣೆ ಮಾಡಿದ್ದೆ, ಹಂಗಾಗಿ ಮಾಡಿರಲಿಲ್ಲ. ಇವಾಗ ಮಾಡೋಣ ಅಂದ್ಬಿಟ್ಟು ಅವರೇ ಬಜ್ಜಿ ಮೆಣ್ಸ್ಕಾಯಿ ಹೆಚ್ಚಿಟ್ಟು ಹಸಿಟ್ಟೆಲ್ಲ ಕಳಿಸಿಟ್ಟಿದ್ರು. ಸೊ ಹಾಕ್ಕೊಡು ಅಂತಂದರು ಅಂತ ಅವ್ರಿಗೂ ಹಾಕ್ಕೊಟ್ಟು ಅವರು ತಿಂದ್ಬಿಟ್ಟು ಹಾಲು ಕರಿತೀನಿ ಅಂತ ಹೋದರು. ಸೊ ಫುಲ್ ಟಯರ್ಡ್. ಮಧ್ಯಾಹ್ನ ಆಲೆ ಅಮ್ಮನ ಮನೆ ಹತ್ರ ಹೋಗಿದ್ದು ಬಂದೆ, ಯಾಕಂದರೆ ಅಣ್ಣನ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಜ್ಯೂಸ್ ತೊಗೊಬಾ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಅಲ್ಲಿ ಹೋಗಿ ಜ್ಯೂಸ್ ಕೊಟ್ಟು ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಅವರೆಲ್ಲ ರೆಡಿ ಮಾಡಿಟ್ಟಿದ್ರು. ಇವಾಗ ಬಜ್ಜಿ ಹಾಕ್ಕೊಟ್ಟೆ. ನೆಕ್ಸ್ಟ್ ಏನೂ ಇಲ್ಲ ಬಿಟ್ಟಿದೆ, ಹಾಗಾಗಿ ತಲೆ ಬೇರೆ ಸ್ವಲ್ಪ ನೋವ್ತಿದೆ. ಹಂಗಾಗಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಟಾಟಾ.